ಶಿವಪುರ ತಾಂಡ ರೈತರ ಜಮೀನು ವಿಚಾರ ನೋಟಿಸ್ ನೀಡದಂತೆ ಮನವಿ. ಹೌದು, ಶಿಗ್ಗಾಂವಿ ತಾಲೂಕಿನ ಶಿವಪುರ ತಾಂಡ ಗ್ರಾಮದ ರೈತರಿಗೆ ಅರಣ್ಯ ಇಲಾಖೆ ಪದೇ ಪದೇ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸುತ್ತಿರುವ ಹಿನ್ನೆಲೆಯಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ತಾಲೂಕಾ ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಶಿಗ್ಗಾಂವ್ ತಾಲೂಕಾ ಘಟಕದ ವತಿಯಿಂದ ಸಲ್ಲಿಸಿರುವ ಮನವಿಯಲ್ಲಿ ಶಿವಪುರ ತಾಂಡ ಗ್ರಾಮದ ರೈತರು 3 ತಲೆಮಾರುಗಳಿಂದ ಜಮೀನು ಸಾಗುವಳಿ ಮಾಡಿಕೊಂಡು ಬರುತ್ತಿದ್ದಾರೆ ಎಂದು ತಿಳಿಸಲಾಗಿದೆ. 1994ರಲ್ಲಿ ಕೆಲ ರೈತರಿಗೆ ಸಾಗುವಳಿ ಪತ್ರ ಹಾಗೂ ಪಟ್ಟ ನೀಡಲಾಗಿದೆ. ಆದರೆ ಉಳಿದ ರೈತರಿಗೆ ಅರಣ್ಯ ಇಲಾಖೆಯಿಂದ ಪದೇ ಪದೇ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗುತ್ತಿದೆ ಎಂದು ಮನವಿಯಲ್ಲಿ ಆರೋಪಿಸಲಾಗಿದೆ. ಇದೇ ವೇಳೆಯಲ್ಲಿ ಸರ್ವೆ ನಂಬರ್ 53ರಲ್ಲಿ 120 ಎಕರೆ 4 ಗುಂಟೆ ಜಮೀನು ಹಲವು ವರ್ಷಗಳಿಂದ ಗಾಂವ್ಟಾನ ಪ್ರದೇಶವಾಗಿದ್ದು ರೈತರು ಅಲ್ಲಿ ವಾಸವಾಗಿದ್ದರು ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ನಂತರ ಆರ್ಟಿಸಿಯಲ್ಲಿ ಅರಣ್ಯ ಇಲಾಖೆ ಎಂದು ದಾಖಲಾಗಿರುವುದಕ್ಕೆ ಯಾವ ಆಧಾರವಿದೆ ಎಂಬುದನ್ನು ರೈತರಿಗೆ ಸ್ಪಷ್ಟಪಡಿಸಬೇಕು ಎಂದು ಒತ್ತಾಯಿಸಲಾಗಿದೆ. ರೈತರಲ್ಲಿ ಭಯದ ವಾತಾವರಣ ಉಂಟಾಗದಂತೆ ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಸಾಗುವಳಿ ಮಾಡುತ್ತಿರುವ ಕೆಲ ರೈತರಿಗೆ ಹಕ್ಕುಪತ್ರ ನೀಡಿರುವಂತೆ ಉಳಿದ ಅರ್ಹ ರೈತರಿಗೂ ಸಾಗುವಳಿ ಪತ್ರ ಹಾಗೂ ಪಟ್ಟ ನೀಡಬೇಕು ಎಂದು ರೈತ ಸಂಘದ ಮುಖಂಡರು ಮನವಿ ಮಾಡಿದ್ದಾರೆ. ಈ ಕುರಿತು ತಾಲೂಕಾ ಆಡಳಿತ ಸೂಕ್ತ ಪರಿಶೀಲನೆ ನಡೆಸಿ ರೈತರ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ರೈತರ ಸಭೆ ಕರೆದು ದರ ನಿಗದಿ ಮಾಡಿ ಕಾರ್ಖಾನೆ ಪ್ರಾರಂಭಿಸಬೇಕೆಂದು ವಿನಂತಿ. ಫ್ಯಾಕ್ಟರಿ ಮಾಲೀಕರು ಪ್ರತಿ ವರ್ಷ ಮುಂಗೋಡು ತಾಲೂಕು, ಅಲ್ಲಗಡ್ಡಿ ಹಾಗೂ ಕುಂದಗೋಳ 3 ತಾಲೂಕುಗಳಿಗೆ ಹೆಚ್ಚಿನ ದರ ನೀಡುತ್ತಿದ್ದು ಸ್ಥಳೀಯ ಶಿಗ್ಗಾಂವ್ ತಾಲೂಕುಗಳಿಗೆ ಕಡಿಮೆ ದರವನ್ನು ನೀಡಿ ರೈತರಿಗೆ ಮಲತಾಯಿ ಧೋರಣೆ ಮಾಡುತ್ತಿದ್ದಾರೆ. ಇದು ಫ್ಯಾಕ್ಟರಿ ನಮ್ಮ ಶಿಗ್ಗಾಂವ್ ತಾಲೂಕಿನಲ್ಲಿದ್ದು ಶಿಗ್ಗಾಂವ್ ತಾಲೂಕಿನ ರೈತರಿಗೆ ಅನ್ಯಾಯ ಮೋಸ ಆಗುತ್ತಿದೆ. ಈ ಬಾರಿ ನಮ್ಮ ಶಿಗ್ಗಾಂವ್ ತಾಲೂಕು, ಕಲಗಟ್ಟಿ, ಮುಂಗೋಳ ತಾಲೂಕುಗಳಿಗೆ ಯಾವ ದರವನ್ನು ನೀಡುತ್ತಾರೆ ಅದೇ ದರವನ್ನು ಶಿಗ್ಗಾಂವ್ ತಾಲೂಕಿಗೆ ನೀಡಬೇಕೆಂದು ನೀಡದಂತೆ ಮುಂದೆ ಉಗ್ರ ಹೋರಾಟ ಮಾಡಲಾಗುವುದು. ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ದರ ನಿಗದಿ ಮಾಡಿ ಫ್ಯಾಕ್ಟರಿ ಪ್ರಾರಂಭಿಸಬೇಕೆಂದು ತಮ್ಮಲ್ಲಿ ಬರೆದುಕೊಂಡ ವಿನಂತಿ ಅರ್ಜಿ. ಹೊಲ ಅರಣ್ಯಾಧಿಕಾರಿಗಳು ಗುರುತಿಸಿ ಭೂಮಿ ಸಾಗುವಳಿ ರೈತರ ಬಗ್ಗೆ ಪದೇ ಪದೇ ನೋಟಿಸ್ ಪತ್ರ ಕುರಿತು ಶಿಗ್ಗಾಂವ್ ತಾಲೂಕಿನ ಶಿವಪುರ ತಾಂಡ ಗ್ರಾಮದ ರೈತರು 3 ತಲೆಮಾರಿನಿಂದ ಭೂಮಿಯನ್ನು ಸಾಗುವಳಿ ಮಾಡುತ್ತಾ ಬಂದಿದ್ದು 1994ರಲ್ಲಿ ಕೆಲವೊಂದಿಷ್ಟು ರೈತರಿಗೆ ಸಾಗುವಳಿ ಪತ್ರವನ್ನು ಕೂಡ ಪಟ್ಟವನ್ನು ಸಹ ಕೊಟ್ಟಿರ್ತಾರೆ. ಇನ್ನೂ ಕೆಲವು ಸಾಗುವಳಿ ರೈತರಿಗೆ ವಲಯ ಕೃಷಿ ಅರಣ್ಯ ಇಲಾಖೆಯಿಂದ ಪದೇ ಪದೇ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಹೇಳುವುದು ಮತ್ತು ಸರ್ವೆ ನಂಬರ್ 53 ಕ್ಷೇತ್ರ 122 4 ಗುಂಟೆ ಜಮೀನು ಓಪನ್ ಟೋಟಾಡ ಕೆಲವೊಂದಿಷ್ಟು ವರ್ಷಗಳಿಂದ ಇತ್ತು. ಈ ಕಾರಣದಿಂದ ನಮ್ಮ ರೈತರು ಅಲ್ಲಿ ವಾಸವಾಗಿದ್ದು ತದನಂತರ ಆರ್ಟಿಸಿಯಲ್ಲಿ ಅರಣ್ಯ ಇಲಾಖೆ ಅಂತ ದಾಖಲಾಗಿತ್ತು. ಅದು ಯಾವ ಆಧಾರದ ಮೇಲೆ ದಾಖಲು ಮಾಡಿದ್ದೀರಿ ಅನ್ನುವ ಬಗ್ಗೆ ನಮಗೆ ಮಾಹಿತಿ ತಿಳಿಸಬೇಕು ಮತ್ತು ರೈತರನ್ನು ಭಯಪಡಿಸುವುದು ಈ ರೀತಿ ಮುಂದೆ ರೈತರನ್ನು ಭಯಪಡಿಸುವುದಾಗಲಿ ಮಾಡಬಾರದು. ಸಾಗುವಳಿ ಮಾಡಿದಂಥ ರೈತರಿಗೆ ಹಕ್ಕುಪತ್ರವನ್ನು ಕೊಟ್ಟಿರ್ತೀರಿ. ಉಳಿದ ರೈತರಿಗೂ ಕೂಡ ಸಾಗುವಳಿ ಪತ್ರ ಮತ್ತು ಪಟ್ಟವನ್ನು ಸಹ ಕೊಡಬೇಕೆಂದು ತಮ್ಮಲ್ಲಿ ಬರ್ಕೊಂಡ ವಿನಂತಿ ಅರ್ಜಿ.